ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಇವತ್ತು 2ನೇ ದಿನದ ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ. ಪಿಯು ಬಳಿಕ ಮುಂದೇನು ಅನ್ನೋ ಪ್ರಶ್ನೆಗಳಿಗೆ ಒಂದೇ ಸೂರಿನಡಿ ಸಿಗಲಿದೆ ಉತ್ತರ. ಅನುಮಾನಗಳನ್ನ ಬಗೆಹರಿಸಿಕೊಳ್ಳೋ ಜೊತೆಗೆ ಬಹುಮಾನವನ್ನೂ ಗೆಲ್ಲಿ. ಹದಿನೇಳನೇ ತಾರೀಕು ರಷ್ಯಾದಿಂದ ಬಂದಿದ್ದ ರಿಕಿ, 14ಕ್ಕೆ ವಿದೇಶಕ್ಕೆ ಹೋಗಿದ್ದ ಮಲತಾಯಿ ಅನುರಾಧ. ರಾಕೇಶ್ ಮಲ್ಲಿ ಜೊತೆ ಪ್ರಾಪರ್ಟಿ ವಿವಾದ, ನಿತೇಶ್ ಕಂಪನಿ ಜೊತೆ ಆಗಬೇಕಿತ್ತು ರಾಜಿ ಸಂಧಾನ. ರಿಕಿ ರೈ ಶೂಟಿಂಗ್ ತನಿಖೆಯಲ್ಲಿ ಇದೇ ಹಲವು ಆಯಾಮ. ಖುದ್ದು ರಿಕಿ ರೈ ಮೇಲೆಯೇ ಪೊಲೀಸರಿಗೆ ಇದೆ ಅನುಮಾನ. ತಾನೇ ಪ್ಲಾನ್ ಮಾಡಿದ ಶೂಟೌಟ್ ಪ್ಲಾನ್ ಫ್ಲಾಪ್ ಆಗಿ ಗುಂಡೇಟು ಬಿತ್ತ. ಕಾರಿನಲ್ಲಿದ್ದವರಿಂದಲೇ ಮಿಸ್ ಫೈರ್ ಆಗಿ ಗುಂಡೇಟು ಬಿತ್ತ. ತನಿಖೆ ಚುರುಕುಗೊಳಿಸಿದ ಬಿಡದಿ ಪೊಲೀಸ್. ಮುತ್ತಪ್ಪರೈ ಫಾರ್ಮ್ ಹೌಸ್ನಲ್ಲಿ ಡಾಗ್ ಸ್ಕ್ವಾಡ್ನಿಂದ ಸರ್ಚಿಂಗ್. ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರ ಎಂಟ್ರಿ. ಅಂಡರ್ವರ್ಲ್ಡ್ ಲಿಂಕ್ ಶಂಕೆ ಹಿನ್ನೆಲೆ ಗೌಪ್ಯ ಮಾಹಿತಿ ಸಂಗ್ರಹ. ಜಾತಿ ಜನಗಣತಿ ಅಂಕಿ ಅಂಶದಲ್ಲಿ ಮುಸ್ಲಿಮರು ನಂಬರ್ 1. ವರದಿ ಪರ ವಿರೋಧದ ಚರ್ಚೆ ನಡುವೆ ಸಚಿವ ಜಮೀರ್ ಅಹ್ಮದ್ ಆಕ್ಟಿವ್. ಹೈಕಮಾಂಡ್ ಮುಂದೆ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಡಿಮ್ಯಾಂಡ್ಗೆ ಪ್ಲಾನ್. ಸಚಿವ ಸಂಪುಟ ಸಭೆಯಲ್ಲಿ ಯಾರೂ ಜಾತಿ ಗಣತಿ ವರದಿ ಬಗ್ಗೆ ವಿರೋಧಿಸಿಲ್ಲ. ಚರ್ಚೆ ಅಪೂರ್ಣವಾಗಿದೆ. ಪೂರ್ಣ ಚರ್ಚೆ ಬಳಿಕ ಪ್ರತಿಕ್ರಿಯಿಸ್ತೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಜಾತಿ ಜನಗಣತಿಯ ದತ್ತಾಂಶ ಬಳಸಿಕೊಳ್ಳಲು ಸರ್ಕಾರದ ಚಿಂತನೆ. ನಾಗಮೋಹನ್ ದಾಸ್ ಆಯೋಗ ಸಿದ್ಧಪಡಿಸಲಿರುವ ವರದಿಗೆ ಕಾಂತರಾಜ್ ಸಮೀಕ್ಷೆಯ ದತ್ತಾಂಶ ಬಳಕೆ. ಒಳ ಮೀಸಲಾತಿ ಹಂಚಿಕೆ ಸಮೀಕ್ಷೆಗೆ ಡೇಟಾ ಬಳಸಿಕೊಳ್ಳಲು ಸೂಚನೆ. ತಮ್ಮದೇ ಸರ್ಕಾರಕ್ಕೆ ಸೆಡ್ಡು ಹೊಡೆದ ಶಾಸಕ ಬಸವರಾಜ್ ಶಿವಗಂಗಾ. ಚನ್ನಗಿರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮೂಲಕ ಜಾತಿ ಗಣತಿ ಸರ್ವೆ. ವೋಟರ್ ಲಿಸ್ಟ್ ಹಿಡಿದು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಕಾರ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಪಡೆದ ಡಿಸಿಎಂ ಡಿಕೆ ಶಿವಕುಮಾರ್. ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಹುಂಡಿಗೆ ಕಾಣಿಕೆ. ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಭೇಟಿಯಾಗಿ ಕೆಲಕಾಲ ಮಾತುಕತೆ. ರಾಜ್ಯದಾದ್ಯಂತ ಹಲ್ಚಲ್ ಎಬ್ಬಿಸಿದ ಜನಿವಾರ ಜಟಾಪಟಿ. ಬೀದರ್ ವಿದ್ಯಾರ್ಥಿಗೆ ಬಹುತೇಕ ಸಿಇಟಿ ಮರುಪರೀಕ್ಷೆ ಸಾಧ್ಯತೆ. ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಲು ಶಿಕ್ಷಣ ಇಲಾಖೆ ಚಿಂತನೆ. ಕೂಲಂಕಷವಾಗಿ ಪರಿಶೀಲಿಸಿದ ಬಳಿಕ ತಪ್ಪಿತಸ್ಥರಿಗೆ ಗೇಟ್ ಪಾಸ್. ಬೀದರ್ನ ವಿದ್ಯಾರ್ಥಿ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ಭೇಟಿ. ಇಂಜಿನಿಯರಿಂಗ್ ಮಾಡೋದಾದ್ರೆ ನಮ್ಮ ಕಾಲೇಜಲ್ಲೇ ಉಚಿತ ಪ್ರವೇಶ. ಶುಚಿವೃತ್ ಮತ್ತು ಕುಟುಂಬಕ್ಕೆ ಭರವಸೆ ನೀಡಿದ ಈಶ್ವರ್ ಖಂಡ್ರೆ. ಶಿವಮೊಗ್ಗದ ಸಾಗರದಲ್ಲೂ ಮತ್ತೊಂದು ಜನಿವಾರ ತೆಗೆಸಿದ ಆರೋಪ. ಗಣಿತ ಪರೀಕ್ಷೆ ವೇಳೆ ಜನಿವಾರ ಕತ್ತರಿಸಿದ್ದು ತಡವಾಗಿ ಬೆಳಕಿಗೆ. ಸಾಗರ ಪೇಟೆ ಠಾಣೆಗೆ ದೂರು ನೀಡಿದ ಬ್ರಾಹ್ಮಣ ಸಮಾಜ. ರಾಜ್ಯದ ಹೆಣ್ಣು ಮಕ್ಕಳಿಗೆ ಶುಭ ಸುದ್ದಿ ಕೊಟ್ಟ ಶಿಕ್ಷಣ ಇಲಾಖೆ. ಇನ್ಮುಂದೆ ಎಲ್ಲಾ ಶಾಲೆಗಳಲ್ಲೂ 50% ಸೀಟು ಹೆಣ್ಮಕ್ಕಳಿಗೆ ಮೀಸಲು. ಅನುದಾನಿತ ಅನುದಾನರಹಿತ ಖಾಸಗಿ ಶಾಲೆಗಳು ಪ್ರಕ್ರಿಯೆಗೆ ಅನ್ವಯ. ಹಾಲಿನ ದರ, ನೀರಿನ ದರ, ಬಸ್ ದರ ಆಯಿತು. ಈಗ ಪಠ್ಯಪುಸ್ತಕದ ದರ ಏರಿಕೆ ಸರದಿ. 10% ಪಠ್ಯಪುಸ್ತಕದ ಬೆಲೆ ಹೆಚ್ಚಿಸಿದ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ. ಪಠ್ಯಪುಸ್ತಕ ದರ ಹೆಚ್ಚಳದಿಂದ ಪೋಷಕರಿಗೆ ಹೊರೆ. ಥೈಲ್ಯಾಂಡ್ ತೋರಿಸ್ತೀನಿ ಅಂತ ಕಾಗೆ ಹಾರಿಸಿದ ಖದೀಮ. ಉಜಿರೆಯ ಪವನ್ ಪ್ರಭು ಎಂಬಾತನಿಂದ 21 ಜನರಿಗೆ ಉಂಡೆನಾಮ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಗ್ರಾಹಕರಿಗೆ ವಂಚನೆ. ಬೆಂಗಳೂರಲ್ಲಿ 2 ಕಡೆಗಳಲ್ಲಿ ಕೇಸ್ ದಾಖಲು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಂತಿದ್ದ ಇಂಡಿಗೋ ವಿಮಾನಕ್ಕೆ ಟೆಂಪೋ ಟ್ರಾವೆಲರ್ ಡಿಕ್ಕಿ. ಸಿಬ್ಬಂದಿ ಪಿಕಪ್ ಮಾಡಲು ಬಳಸ್ತಾ ಇದ್ದ ಟಿಟಿ ವಾಹನ. ಘಟನೆಯಲ್ಲಿ ಯಾರಿಗೂ ಸಮಸ್ಯೆಯಾಗಿಲ್ಲ ಅನ್ನೋ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.